ಇಡೀ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚಿನ ಕಟ್ಟಡ ಮತ್ತು ಇತರ ಕಾರ್ಯಕ್ರಮವನ್ನು ಹೊಂದಿರುವಂತಹ ಗ್ರಾಮ ಯಾವಾಗಲೂ ಇದೆ ಅಂದರೆ ಅದು ರಾಮದೇವ್ ಗ್ರಾಮ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀನಿ. ಅಂತ ಗ್ರಾಮದಲ್ಲಿ ಒಂದು ಸಂಘವನ್ನು ರಚನೆ ಮಾಡಿಕೊಂಡಿದ್ದು ನಿಜಕ್ಕೂ ಸುಸ್ತಾಹ. ಮನುಷ್ಯ ಸಂಘಜೀವಿ, ನಾವು ಸಂಘಟನೆಯಲ್ಲಿ ಬದುಕಬೇಕಂತ ಬಯಸೋರು. ಬಹುಶಃ ಇದು ಯಾವುದೇ ಬೇರೆ ಪ್ರಾಣಿಗಳ ಜಗತ್ತನ್ನು ನೋಡಿದಾಗ ಮನುಷ್ಯನಿಗಿರುವಂತಹ ಒಂದು ವಿಶೇಷ ಗುಣ ಅಂದರೆ ಸಂಘಟನೆ. ನಾವು ಪ್ರತಿಯೊಂದು ಕ್ಷೇತ್ರ, ಯಾವುದೇ ಕ್ಷೇತ್ರವನ್ನು ತೆಗೆದುಕೊಳ್ಳಿ, ಆ ಕ್ಷೇತ್ರಗಳಲ್ಲಿ ಸಂಘಟನೆ ಇರೋದನ್ನು ಇವತ್ತು ನಾವು ನೋಡಿದ್ದೇವೆ. ಸಂಘಟನೆ ಇವತ್ತು ಅನೇಕ ರೀತಿಯ ಅನುಕೂಲತೆಗಳನ್ನು ಇವತ್ತು ಮಾಡಿಕೊಡ್ತಾ ಇದೆ. ಅಂಥ ಸಂದರ್ಭದಲ್ಲಿ ಈ ಸಂಘಟನೆ ಅಡಿಯಲ್ಲಿ ನೂತನವಾಗಿ ಕಾರ್ಮಿಕರ ಮತ್ತು ಕಟ್ಟಡ ನಿರ್ಮಾಣ ಮಾಡುವವರು ಮತ್ತು ಇತರ ಕಾರ್ಮಿಕರ ಒಂದು ಸಂಘದ ರಚನೆ ಗೊತ್ತಾಗ್ತಾ ಇದೆ. ನಾವು ಸರ್ಕಾರಿ ವ್ಯವಸ್ಥೆಯಲ್ಲಿ ಕಾರ್ಮಿಕ ಇಲಾಖೆಯನ್ನು ಹೊಂದಿದ್ದೇವೆ. ಬಹುಶಃ ಕಾರ್ಮಿಕ ಇಲಾಖೆಯಲ್ಲಿ ಈ ರೀತಿಯ ಸಂಘಟನೆಗಳಿಗೆ ಅವಕಾಶ ಮಾಡಿಕೊಟ್ಟು ಅದರ ಹಿತ ಕಾಯುವಂಥ ಕೆಲಸವನ್ನು ಇವತ್ತು ಆ ಒಂದು ಇಲಾಖೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇವತ್ತು ನಿತ್ಯಾನಂದ ಅವರು ಬಹುಶಃ ಈ ರೀತಿಯ ಸಂಘಟನೆಗಳಿಗೆ ಸಾಕ್ಷಿಯಾಗಿ ಅನೇಕ ಇಲಾಖೆಗಳ ಜೊತೆ ಸಂಯೋಜನೆಯನ್ನು ಹೊಂದಿ ಆ ಕಾರ್ಮಿಕ ಸಂಘಟನೆಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಈಗಾಗಲೇ ಅವರು ಮಾಡ್ತಾ ಬಂದು ಇವತ್ತು ರಾಜ್ಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಬಹುಶಃ ಇವತ್ತು ಇಲಾಖೆ ಮತ್ತು ಈ ಸಂಘಟನೆಗಳ ನಡುವೆ ಸಾಮರಸ್ಯ ಅತ್ಯಂತ ಅವಶ್ಯ. ಸರ್ಕಾರದ ಅನೇಕ ಯೋಜನೆಗಳು ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಅದರ ಸದುಪಯೋಗ ಆಗಬೇಕಾದರೆ ಸಂಘಟನೆ ಅತ್ಯಂತ ಅವಶ್ಯ. ಆದ್ದರಿಂದ ಆ ಯೋಜನೆಗಳ ಲಾಭವನ್ನು ಸದಸ್ಯರಿಗೆ ಮತ್ತು ಕಾರ್ಮಿಕರಿಗೆ ಮುಟ್ಟಿಸುವಂಥ ನಿಟ್ಟಿನಲ್ಲಿ ಸಂಘಗಳ ಪಾತ್ರ ಅತ್ಯಂತ ಮಹತ್ವವಾಗಿರುವಂಥ ಸಂದರ್ಭದಲ್ಲಿ ಇದೊಂದು ಒಳ್ಳೆಯ ವೇಳೆಯಲ್ಲಿ ಒಂದು ಸಂಘಟನೆಯನ್ನು ತಾವು ಮಾಡಿರಿ. ಇವತ್ತು ನಮ್ಮ ಕಾರ್ಮಿಕ ಸಚಿವರಾದಂಥ ಶ್ರೀ ಸಂತೋಷ್ ಲಾಡ್ ಅವರು ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರದಲ್ಲಿ 3 ವರ್ಷಗಳ ಕಾಲ ಕಾರ್ಮಿಕ ಸಚಿವರಾಗಿ ಉತ್ತಮ ಸೇವೆಯನ್ನು ಮಾಡಿದಂಥ ಕಾರಣದಿಂದ ಮತ್ತೆ ಅವರು DK ಶಿವಕುಮಾರ್ ಅವರ ಸಂಪುಟದಲ್ಲಿ ಇವತ್ತು ಮತ್ತೆ ಕಾರ್ಮಿಕ ಸಚಿವರಾಗಿದ್ದಾರೆ. ಈಗಾಗಲೇ ಅನೇಕ ಬಾರಿ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಇವತ್ತು ಆಗಮಿಸಿದ್ದಾರೆ. ಹಿರೇಕೆರೂರು ಕ್ಷೇತ್ರದಲ್ಲಿ ಆಗಲಿ, ಹಾವೇರಿ ಜಿಲ್ಲೆಯಲ್ಲಿ ಆಗಲಿ ಅನೇಕ ಕಾರ್ಮಿಕರ ಸಮಸ್ಯೆಗಳನ್ನು ಇವತ್ತು ಎದುರಿಸ್ತಾ ಇದ್ದೇವೆ. ಬಹುಶಃ ಇಡೀ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಇರುವಂಥ ಸಮಸ್ಯೆ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಇವತ್ತಿದೆ. ಬಹುಶಃ ಆ ಸಮಸ್ಯೆಯನ್ನು ಓಡಿಸುವಂಥ ದಿಕ್ಕಿನಲ್ಲಿ ಈಗಾಗಲೇ ಲಾಡ್ರವರು ಅನೇಕ ಸಭೆಗಳನ್ನು ಮಾಡುವುದರ ಮೂಲಕ ಆ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವಂಥ ಕಾರ್ಯವನ್ನು ಇವತ್ತು ಅವರು ಮಾಡಿದ್ದಾರೆ. ಈ ಒಂದು ಹಂತದಲ್ಲಿ ಬಹುಶಃ ಬರುವಂಥ ದಿನಗಳಲ್ಲಿ ನಿಮ್ಮ ಸಂಘಟನೆಯ ಜೊತೆ ಸಂಪರ್ಕದಲ್ಲಿದ್ದು ಈ ಸಂಘಟನೆ ಅಡಿಯಲ್ಲಿ ಬರುವಂತಹ ಕಾರ್ಮಿಕರಿಗೆ ಏನೇ ಕೆಲಸ ಕಾರ್ಯಗಳಿಗೂ ಸಹ ಸಂಬಂಧಪಟ್ಟ ಅಧಿಕಾರಿಗಳನ್ನೇ ಕಳಿಸಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವ ದಿಕ್ಕಿನಲ್ಲಿ ನಿಮ್ಮ ಪ್ರಯತ್ನವನ್ನು ಮಾಡ್ತೀನಿ. ಬಹುಶಃ ನಿತ್ಯಾನಂದ ಮಾಡಿಕೊಡ್ತಾ ಇದ್ದೀನಿ. ಬಹುಶಃ ವಿಧಾನಸಭೆ ಅಧಿವೇಶನ ಮೇಲೆ ಅವರು ಮನಸ್ಸು ಮಾಡಿದರೆ ನಾನು ರಟ್ಟೇಳಿಯಲ್ಲಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳನ್ನು ಕರೆಸಿ ಒಂದು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂಥ ಅವಕಾಶವನ್ನು ನಾನು ಮಾಡಿಕೊಡ್ತೇನೆ. ಒಬ್ಬನೇ ಹೋಗಿ ಹೇಳಿದ್ರೆ ಯಾರು ಕೇಳಿಲ್ಲ. ಆಗ ಸಂಘಟನೆ ಇದ್ದಾಗ ಮಾತ್ರ ನಾವು ಬಲವನ್ನು ತೋರಿಸಲಿಕ್ಕೆ ಸಾಧ್ಯ. ಅಂತ ಉತ್ತಮ ಕಾರ್ಯವನ್ನು ತಾವು ಮಾಡಿದರೆ ಬಹುಶಃ ನಿಮ್ಮ ಈ ಒಂದು ಸಂಘಟನೆ ಅತ್ಯಂತ ಫಲಪ್ರದವಾಗಲಿ ಎಂಬ ಮಾತಿನ ಸಂದರ್ಭದಲ್ಲಿ BR ಅಂಬೇಡ್ಕರ್ ಅವರ ಗ್ರಾಮ ಸಮಿತಿ ರಚನೆಯನ್ನು ತಾವು ಮಾಡಿರಿ. ಬಹುಶಃ ಈ ದೇಶದ ಇತಿಹಾಸದಲ್ಲಿ ಅತ್ಯಂತ ಕ್ಷುರಮಯವಾದ ಹೆಸರಿವಾದ BR ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧೀಜಿಯಂತ ಅನೇಕ ಹಿರಿಯರ ತ್ಯಾಗ ಬಲಿದಾನಗಳಿಂದ ಈ ದೇಶ ಸ್ವತಂತ್ರವಾದ ನಂತರ ದೇಶದ ಆಡಳಿತದ ಪದ್ಧತಿ ಹೇಗಿರಬೇಕು ಅಂತ ಹೇಳೋದನ್ನು ಇವತ್ತು ನಾವು ನೋಡಿದ್ದೀವಿ. ಆ ಒಂದು ಸಂವಿಧಾನ ಶಿಲ್ಪಿ ಇವತ್ತು BR ಅಂಬೇಡ್ಕರ್ ಕೊಟ್ಟಂತ ಒಂದು ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ತಾವು ಪ್ರಸ್ತುತ ವರ್ತಮಾನವನ್ನು ತಾವು ನೋಡ್ತಾ ಇದ್ರಿ. ಕೆಲವರು BR ಅಂಬೇಡ್ಕರ್ ಸಂವಿಧಾನವನ್ನು ಬದಲಾವಣೆ ಹೊಂದಿದ್ದಾರೆ. ಆದರೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮತ್ತು ರಾಹುಲ್ ಗಾಂಧಿ, ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರ ನೇತೃತ್ವದ ಪಕ್ಷ ಯಾವುದೇ ಕಾರಣಕ್ಕೂ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಈ ದೇಶದಲ್ಲಿ ಎಲ್ಲ ಧರ್ಮೀಯರು ಸಮಾನವಾಗಿ ವಾಸ ಮಾಡುವಂಥ ದಿಕ್ಕಿನಲ್ಲಿ ಈ ಒಂದು ಸಾಮರಸ್ಯದ ಬದುಕನ್ನು ಕಾಣುವಂಥ ದಿಕ್ಕಿನಲ್ಲಿ ಇವತ್ತು ನಮ್ಮ ಸರ್ಕಾರಗಳು ಬದ್ಧವಾಗಿದೆ. ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂಥ ದಿಕ್ಕಿನಲ್ಲಿ ನಮ್ಮೆಲ್ಲರ ಪ್ರಯತ್ನ ಇರುತ್ತೆ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳಿ ತಾವೇನು ಇವತ್ತು ಈ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿ ಆ ಸಂಘಟನೆಯಲ್ಲಿ ಏನೇನು ಕೆಲಸ ಕಾರ್ಯ ಆಗಬೇಕನ್ನೋ ಸಂಸ್ಥೆ ಯಾವುದೇ ಸಂದರ್ಭದಲ್ಲೂ ತಾವು ನಂತರ ಬಂದಿದ್ದ ಸಂದರ್ಭದಲ್ಲಿ ಅದನ್ನು ಬಗೆಹರಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಚರ್ಚೆ ಮಾಡುವಂಥ ಅವಕಾಶವನ್ನು ಮಾಡಿಕೊಡ್ತೀನಿ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳಿ ದಯವಿಟ್ಟು ಯಾರು ಆಗ ಈ ದಿವಸ ಹಿರೇಕೆರೂರು ತಾಲೂಕಿಗೆ ಒಂದೇ ಹೋಮಗಾಡಿತ್ತು. ಹೋಮಗಾಡಿ ಇದ್ದಲ್ಲ ಹೊಸದಾಗಿ ಇವತ್ತು ರಟ್ಟೇಳಿ ತಾಲೂಕಿಗೆ ಆದಮೇಲೆ ಹೋಮಗಾಡಿ ಹೊಸದಾಗಿ ಇವತ್ತು ರಟ್ಟೇಳಿ ತಾಲೂಕಿನಲ್ಲಿ ಇವತ್ತು ಪ್ರಾರಂಭ ಆಗ್ತಾ ಇದೆ.
ಸುಮಾರು 500 ಹೋಮ್ ಗಾರ್ಡ್ಸ್ಗಳು ಇವತ್ತು ಆ ಒಂದು ತಳುಬಾಳ ಕೇಂದ್ರದಲ್ಲಿ ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದಾರೆ. ಪೊಲೀಸ್ ಹಿರಿಯ ಅಧಿಕಾರಿಗಳು ಅಲ್ಲಿ ಬಂದಿದ್ದಾರೆ. ತಾವು ಅದ್ರ ಮುಂಚೆ ನಾವು ಕೊಟ್ಟಿದ್ದೆ ಅಧ್ಯಕ್ಷರು ತಾವೆಲ್ಲ ಬರಬೇಕು, ಹಿರಿಯರಾದ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಒಂದು ಅರ್ಧ ತಾಸು ತಡವಾಗಿ ಬರ್ತೀನಿ ಕಾರ್ಯಕ್ರಮ ಮಾಡೋಣ ಅಂತ ಅವ್ರಿಗೆ ಹೇಳಿದ್ದೀನಿ. ಆಗ ದಯವಿಟ್ಟು ನನ್ನ ಈ ಒಂದು ಇದರಿಂದ ಹೋಗಲು ದಯವಿಟ್ಟು ಕ್ಷಮ ಮಾಡಿ ಕಾರ್ಯಕ್ರಮಕ್ಕೆ ನಾನು ಸದಾ ಇರ್ತೇನೆ ಅನ್ನೋ ಮಾತನ್ನೇ ಸಂದರ್ಭದಲ್ಲಿ ಈಗ ಉದ್ದೇಶಿಸಿ ಮಾತನಾಡಿದ ಸರ್ ಇವತ್ತು ಬಂದು ರಣಂಬ್ರಾಗ ಒಂಥರ ಬರಬೇಕು ತಗೊಂಬಂದು ಕೊಟ್ಟಾಗ್ತದೆ. ಸರಿ